ಹಾಯ್. ನಾನು ಈ ರಿವ್ಯೂ ಮಾಡೋದು ಈ ಥರ ವೀಡಿಯೋಸ್ ಮಾಡೋದು ಅದು ಮಾಡಲಿಲ್ಲ. ಬಟ್ ಇದು ನನ್ನ ಫಸ್ಟ್ ವೀಡಿಯೋ ಆ್ಯಕ್ಚುಲಿ. ಸೊ ನಾನು ರೀಸೆಂಟ್ಲಿ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ ಮೀಶೋಯಿಂದ ಆ್ಯಂಡ್ ಇಟ್ ವಾಸ್ ಸೋ ಕ್ಯೂಟ್. ಸೊ ನಂಗೆ ಅನಿಸ್ತು ಇದಕ್ಕೆ ರಿವ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮೇಕಪ್ ಆರ್ಟಿಸ್ಟ್ಗೆ ಎಷ್ಟು ಬ್ಲೆಂಡರ್ಸ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ ಇದ್ರೂ ಸಾಕಾಗಲ್ಲ, ಬಿಕಾಸ್ ಅದು ಯೂಸ್ ಆಗ್ತಾನೆ ಇರುತ್ತೆ. ಸೊ ಎಷ್ಟು ಪಾಪ ಅಂತ ಯೂಸ್ ಮಾಡೋದು ಅಂತಲೂ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಇದನ್ನು ಒಂದು ಸತಿ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಲೈಫ್ ಲಾಂಗ್ ನಿಮಗೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಎಲ್ಲ ಥರನೂ ನಿಮಗೆ ಐಟಮ್ಸ್ ಸಿಗುತ್ತೆ. ಸೊ ಅದು ಏನೇನು ಅಂತ ತೋರಿಸ್ತೀನಿ, ಓಕೆನಾ. ಸೊ ಆ ಪ್ರಾಡಕ್ಟ್ ಬಂದಿದೆ, ನಾನು ಅದನ್ನು ಓಪನ್ ಮಾಡಿದ್ದೀನಿ. ಏನು ಅಂತ ಅಂದರೆ 20 ಪೀಸ್ ಸೆಟ್ ಇದು. ಎಲ್ಲ ಥರನೂ ನಿಮಗೆ ಇದರಲ್ಲಿ ಐಟಮ್ಸ್ ಸಿಗುತ್ತೆ. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ ದಿಸ್ ಹೇರ್ ಬ್ಯಾಂಡ್. ಎಷ್ಟು ಕ್ಯೂಟ್ ಇದೆ ಅಲ್ಲ. ಆ್ಯಕ್ಚುಲಿ ಇದರಲ್ಲಿ 2 ಕಲರ್ಸ್ ಬರುತ್ತೆ. ನಾನು ಬ್ರೌನ್ ಪ್ರಿಫರ್ ಮಾಡಿದೆ, ಸೊ ಬ್ರೌನ್ ಎತ್ಕೊಂಡೆ. ಸೊ ಇದ್ರ ಜೊತೆ ಫಸ್ಟ್ ಇಸ್ ದಿಸ್ ಬ್ಯಾಂಡ್, ಹೇರ್ ಬ್ಯಾಂಡ್. ನಿಮ್ಗೆ ಮೇಕಪ್ ಮಾಡುವಾಗ ಇದನ್ನ ಹಾಕೊಂಡ್ರೆ ಅದು ತುಂಬಾ ಕಂಫರ್ಟಬಲ್ ಆಗುತ್ತೆ. ಕೂದಲು ಮುಂದೆ ಬರೋದೆಲ್ಲ ಆಗೋದಿಲ್ಲ. ಸೊ ಇದು ಸೆಲ್ಫ್ ಮೇಕಪ್ಗೂ ಆಗುತ್ತೆ ಆ್ಯಂಡ್ ನೀವು ಬ್ರೈಡ್ಸ್ಗೆ ಹೋಗ್ತೀರಾ ಅಂತ ಅಂದರೆ ನಿಮ್ಮ ಕ್ಲೈಂಟ್ಸ್ ಮೇಲೆ ಹಾಕೋದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟು ಇವೆರಡು ಹ್ಯಾಂಡ್ ಕಪ್ಸ್. ಸೊ ಮುಖ ತೊಳೆಯುವಾಗ ಏನಾದ್ರು ಫೇಶಿಯಲ್ ಮಾಡ್ಕೊಂಡಾಗ ನಿಮಗೆ ನೀರಾಗೋ ಅಂಥದ್ದೆಲ್ಲ ಚಾನ್ಸಸ್ ಇರುತ್ತೆ ಗೊತ್ತಾ. ಇದನ್ನು ಹಾಕ್ಕೊಂಡ್ರೆ ಆ ರೂಪನೇ ಇರಲ್ಲ. ಸೊ ಇದೊಂದು ಅದ್ರ ಜೊತೆ ಸಿಕ್ಕಿದೆ. ಮೇಕಪ್ ರಿಮೂವ್ ಮಾಡೋದಕ್ಕಾಗಲಿ, ಏನಾದರೂ ಮೇಕಪ್ ಅಥವಾ ನೀವು ಫೇಸ್ ಪ್ಯಾಕ್ಸ್ ಏನಾರು ಹಾಕಿದ್ರು ಅದನ್ನು ರಿಮೂವ್ ಮಾಡೋದಕ್ಕಾಗಲಿ ಈ ಸ್ಪಾಂಜ್ ತುಂಬಾ ಸಾಫ್ಟ್ ಇದೆ ಗೈಸ್, ತುಂಬಾ ಚೆನ್ನಾಗಿದೆ. ಜೊತೆಗೆ 4 ಪೌಡರ್ ಪಫ್ ಸಿಕ್ಕಿದೆ, ಟ್ರಯಾಂಗಲ್ ಶೇಪ್ದು. ಏನಾಗಿದೆ ಗೊತ್ತಿಲ್ಲ ಇದು, ಬಟ್ 4 ಸಿಕ್ಕಿದೆ. ತುಂಬಾ ಕಂಫರ್ಟಬಲ್ ಆಗಿದೆ. ನಿಮ್ಮ ಅಂಡರ್ ಐಸ್ ಕವರ್ ಮಾಡೋದಕ್ಕಾಗಲಿ ಫುಲ್ ಫೇಸ್ಗೆ ತುಂಬ ಚೆನ್ನಾಗಿದೆ. ಸೊ ಇದು 4 ಬರುತ್ತೆ ನಮಗೆ. ಮತ್ತು ಇನ್ನೇನು ಬೇಕಲ್ಲ, ಆವಾಗವಾಗ ನೀವು ಪರ್ಚೇಸ್ ಮಾಡೋದು ತಪ್ಪುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಈ 4 ಬ್ಯೂಟಿ ಬ್ಲೆಂಡರ್ಸ್. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನೀವು ಇದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಸ್ಪಾಂಜಿಂದ ರಿಮೂವ್ ಮಾಡಿ ಯೂಸ್ ಮಾಡಬೇಕು. ಸೊ ತುಂಬ ಸಾಫ್ಟ್ ಆಗಿದೆ. ನಾನು ಇನ್ನೂ ಇದಕ್ಕೆ ನೀರು ಹಾಕಿಲ್ಲ, ನೀರು ಹಾಕಿದ್ರೆ ಸಾಫ್ಟ್ ಆಗಿದೆ. ಇನ್ನು ನೀರಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ. ಆ್ಯಂಡ್ ಮತ್ತೆ 4 ಮಿನಿ ಸ್ಪಾಂಜ್, ಫಿಂಗರ್ ಸ್ಪಾಂಜ್. ಸೊ ನೀವು ಅಂಡರ್ ಐಸ್ಗೆ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ. ನಿಮ್ಮ ಫಿಂಗರ್ಸಲ್ಲಿ ಹಾಕ್ಕೊಂಡು ನೀಟಾಗಿ ಯೂಸ್ ಮಾಡ್ಬೋದು. 4 ಸಿಕ್ಕಿದೆ, ಕ್ಯೂಟ್ ಅಲ್ಲ. ಜೊತೆಗೆ ಸ್ಮಾಲ್ ಪಫ್ಸ್, ಇದು ಅಷ್ಟೇ 4 ಬಂದಿದೆ. ಇದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಅಂದ್ಬಿಟ್ಟು, ತುಂಬಾ ಸಾಫ್ಟ್ ಇದೆ ಅಲ್ಲ. ಇದು ಅಷ್ಟೇ 4 ಬರುತ್ತೆ. ಇದನ್ನು ನೀವು ಅಂಡರ್ ಐಸ್ಗೆ ಮೇಲೆ ನೀವೇನಾದ್ರು ಕನ್ಸಿಲರ್ ಹಾಕ್ತೀರಾ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕ ಏರಿಯಾಸ್ನೆಲ್ಲ ಕವರ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಇಷ್ಟು ಐಟಮ್ಸು ನಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ಮೀಶೋಲಿ. ಸೊ ಇದನ್ನ ರಿವ್ಯೂ ಮಾಡಲೇಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ರಿವ್ಯೂ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಮೀಶೋಲಿ ಇಷ್ಟು ದಿವಸ ಬೈ ಮಾಡಿದ್ದೀನಿ, ಇಟ್ ವಾಸ್ ವರ್ತ್ ಇಟ್. ಸೊ ಮೀಶೋಲೆಲ್ಲ ವರ್ತ್ ಇಟ್ ಇರುತ್ತೆ. ಇಟ್ಸ್ ನಾಟ್ ಸ್ಪಾನ್ಸರಿಂಗ್ ಮೀಶೋ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಮೀಶೋಲೆಲ್ಲ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ತುಂಬ ಐಟಮ್ಸ್ ಪರ್ಚೇಸ್ ಮಾಡ್ತೀನಿ. ಇದು ಅದರಲ್ಲಿ ಒಂದು ತುಂಬ ಚೆನ್ನಾಗಿತ್ತು. ಸೊ ಇದನ್ನು ರಿವ್ಯೂ ಮಾಡೋದಕ್ಕೆ ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗಳ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಫಾಲೋ ಮಿ. ಥ್ಯಾಂಕ್ ಯು.